ತುಳು ಹೇಳ್ಕೊಟ್ಟಿಲ್ಲ, ಕನ್ನಡ ಹೇಳಿದ್ದೀನಿ. ಸೊ ಕೇಳಿ ನೀವು ಅವ್ರ ಹತ್ರ ಹೇಗಿದ್ದೀರಾ ಅಂತ ಕೇಳಿ. This is all useless promises because today evening she's leaving to USA and she knows that she doesn't have to, and then the release of the film, and then that's all. Ignore the whole every idea. ಸರಿ, And ಅದು you take ಮಧ್ಯಾಹ್ನ a ಮಧ್ಯಾಹ್ನ manual. ಟುಡೇ Today you're taking it? ಆಫ್ಟರ್ನೂನ್ ಅಲ್ಲಿ Okay, are you saying it in the... ನೀವು ಯಾಕೆ ಇದೆಲ್ಲ ಹೇಳಿ ಕೇಳಬೇಕು? ಹೇಗಿದ್ದೀರಾ? ಶಿಸ್ ಆಸ್ಕಿಂಗ್ ಇದೀರಾ? ನಾನು ಚೆನ್ನಾಗಿದ್ದೀನಿ. ನೋಡಿದ್ರಾ ನನ್ನ ಟ್ರೈನಿಂಗ್ ಹೇಗೆ? This also you only have to take credit. ದಟ್ಸ್ ಮೈ ಟ್ರೈನಿಂಗ್. ನೋ ಸರಿ ಸರಿ, ಅವರೇ ಕಲ್ತ್ಕೊಂಡ್ರು. ಓಕೆ ನಾನಿ ಸರ್, ಹಾಯ್. ಇಲ್ಲಿ ಸರ್, ಇಲ್ಲಿ 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 ಸರ್, ಆ್ಯಕ್ಚುಲಿ ಆಲ್ ದ ಬೆಸ್ಟ್ ಫಾರ್ ಹಿಟ್ 3 ಸರ್. ನಾಡಿದ್ದು ರಿಲೀಸ್ ಆಗ್ತಾ ಇದೆ. Thank you. ಸೊ ಆ್ಯಕ್ಚುಲಿ ನೀವು ವೆನ್ ಡಿಡ್ ಯು ರಿಯಲೈಸ್ ಅಂದರೆ ಕನ್ನಡ ಪೀಪಲ್ ಕೂಡ ನಿಮ್ಮನ್ನು ಫಾಲೋ ಮಾಡ್ತಾರೆ, ನಿಮ್ಮ ಸಿನಿಮಾಗಳನ್ನು ಫಾಲೋ ಮಾಡ್ತಾರೆ, ಪ್ಲಸ್ ದೇ ಆರ್ ವೇಟಿಂಗ್ ಫಾರ್ ಯುವರ್ ಫಿಲಮ್ಸ್ ಹಿಯರ್ ಅನ್ನೋದು ಯಾವಾಗ ಅರ್ಥ ಆಯ್ತು? ಬಿಕಾಸ್ ನೀವೀಗ ಪಾಸ್ಟ್ ಒಂದು 5-6 ಸಿನಿಮಾದಿಂದ ಇಲ್ಲಿ ಬರ್ತಾ ಇದ್ದೀರಾ, ಸೊ ಕನೆಕ್ಟ್ ಆಗ್ತಿದ್ದೀರಾ. ಬಟ್ ನಾವು ವಿ ವೇರ್ ಫಾಲೋಯಿಂಗ್ ಯು ಇವನ್ ಬಿಫೋರ್ ಈಗ ಹೇಳಬೇಕು ಅಂದ್ರೆ I realized since Iga. Yeah, because at that time, that is the first time I crossed my state to come for promotions. Okay, and obviously Sudeepana is there, so we had a big event here, press meet here, and then I went to Mumbai. We had a press meet with Ajay Devgan sir. So for me it was like this small boy, just upcoming state, suddenly have this Rajmouli garu and big names next to me, and then I'm traveling to different places, and everywhere I went, I got so much love. Then I realized that now, first time when after the release of the film, we came to Bangalore once, and everybody in the airport, everywhere, like Nani, they were coming and they were saying, they were telling about their love for me in Kannada, even though I was not understanding. In their eyes and in their face, I could see what it is, and that is when I realized. And then over years, I kept seeing it kept growing, and during especially this, even Nain Local, Ninnu Kori, MCA, in that time also, it were super hits here in Bangalore and Karnataka. Every film did so well. No, that went into the next level after Jersey and Shyam Singh Roy and Ante Dasra, Haina Night. It went on growing with each film, and then I realized how it is not just my thing that I have to come here and experience love and all. There is so much growing from the other side also. That's so that makes it this whole thing very, very special for me. ಥ್ಯಾಂಕ್ ಯು ಸರ್. ಶ್ರೀನಿಧಿ ಅವರೇ, ಇದು ಸುದೀಪ್ ಅವ್ರ ಜೊತೆಗೆ ಒಂದು ಸಿನಿಮಾ ಅನೌನ್ಸ್ ಆಗಿತ್ತು ಆ್ಯಕ್ಚುಲಿ. ಸೊ ಅದೇನು ಎಲ್ಲಿಗೆ ಬಂದಿದೆ ಇವಾಗ, ಮಾತುಕತೆ ಇಲ್ಲ, ಸೊ ಮುಂದೆ ಆಗುತ್ತಾ ಆ ಸಿನಿಮಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಸೊ ಪ್ರೊಡಕ್ಷನ್ ಇಂದ ಅದೇ ಸುದೀಪ್ ಅವ್ರದ್ದು ಅನೌನ್ಸ್ಮೆಂಟ್ ಆಗಿತ್ತು, ನಂದು ಅನೌನ್ಸ್ಮೆಂಟ್ ಆಗಿತ್ತು. ಆಮೇಲೆ ಸ್ವಲ್ಪ ಹೋಲ್ಡಲ್ಲಿ ಇದೆ. ಆ್ಯಕ್ಚುಲಿ ನನಗೂ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಪ್ರೊಡಕ್ಷನ್ ಇಂದನೇ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಬೇಕಲ್ವಾ. ಸೊ ನನಗೂ ಆ್ಯಕ್ಚುಲಿ ಏನು ಸಿಕ್ಕಿಲ್ಲ ಅವ್ರ ಕಡೆಯಿಂದ ಅಪ್ಡೇಟು. ಬಟ್ ಇಟ್ ಈಸ್, ಐ ಥಿಂಕ್ ಸದ್ಯಕ್ಕೆ ಇಟ್ ಈಸ್ ಟೇಕನ್ ಅ ಬ್ಯಾಕ್ ಸಿಟ್. ಬಟ್ ಹೋಪ್ಫುಲಿ ವೆರಿ ಸೂನ್ ಸುದೀಪ್ ಅವ್ರ ಜೊತೆ ಒಂದು ವರ್ಕ್ ಮಾಡೋದು ಆಪರ್ಚುನಿಟಿ ಸಿಗುತ್ತೆ ಅಂತ ನಾನು ಆಸ್ ಅ ಫ್ಯಾನ್ ಅಂಡ್ ಆಸ್ ಅನ್ ಆರ್ಟಿಸ್ಟ್ ಹೋಪ್ ಮಾಡ್ತಾ ಇರ್ತೀನಿ. ಇವನೀಗ ಬಿಲ್ಲರಂಗ ಭಾಷೆದಲ್ಲಿ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಸೊ ಅದ್ರಲ್ಲಿ ಏನಾದ್ರು ಚಾನ್ಸ್ ಇರುತ್ತಾ? ನನ್ಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ನನ್ಗೆ ಗೊತ್ತಿಲ್ಲ, ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ. ಬಟ್ ಇಲ್ಲ, ಸದ್ಯಕ್ಕೆ ಏನು ಆ ಥರದ್ದು ಆಗಿಲ್ಲ ಸದ್ಯಕ್ಕೆ. ಅದು ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಆಲ್ ದ ಬೆಸ್ಟ್. ಶ್ರೀನಿಧಿ, ಐ ಹ್ಯಾವ್ 2 questions ಫಾರ್ ಯು. Yes, please. ಫಸ್ಟ್ ಒನ್ ಏನಂತಂದ್ರೆ, ಇವಾಗ ಹಿಟ್ ಸಿನಿಮಾ ಕೊಟ್ಟಿರ್ತಾರೆ, ಆಕ್ಟರ್ಸ್ ಆಗಿರ್ಬೋದು, ಸ್ವಲ್ಪ ದಿನ ಗ್ಯಾಪ್ ತಗೊಂಡ್ರು ಕೂಡ ನೆಕ್ಸ್ಟ್ ಮೂವಿ ಬಂದಾಗ ಅವ್ರದ್ದು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಯ್ತು ಅಂತಾರೆ. ಸೊ ನೀವು ಇದನ್ನ ಸೆಕೆಂಡ್ ಇನ್ನಿಂಗ್ಸ್ ಅಂತ ಭಾವಿಸ್ತೀರಾ? ಆಮೇಲೆ ಸೆಕೆಂಡ್ ಒನ್, ತೆಲುಗಲ್ಲಿ ನಿಮ್ದು ಡೆಬ್ಯೂ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಹೇಗೆ KGF ನ ಜನರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು, ಹಾಗೆ ತೆಲುಗುಲು ಒಂದು ಬ್ರೇಕ್ ಸಿಗುತ್ತೆ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ನಿಮಗೆ ಅಂತ? ಓಕೆ, ಫಸ್ಟ್ ಇಲ್ಲ, ನನ್ಗೆ ಆ ಥರ ಅನ್ಕೊಂಡೇ ಇಲ್ಲ ಸೆಕೆಂಡ್ ಇನ್ನಿಂಗ್ಸ್ ಫಸ್ಟ್ ಇನ್ನಿಂಗ್ಸ್ ಅಂತ. ಶುರು ಆಯ್ತು ನಂಗೆ ಆ್ಯಕ್ಚುಲಿ ಆ ಮಧ್ಯದ 2 ವರ್ಷ ಹೇಗೆ ಹೋಯ್ತು ಅಂತಲೂ ಗೊತ್ತಾಗಿಲ್ಲ. ತುಂಬ ಫಾಸ್ಟ್ ಆಗೋಯ್ತು, ಹಿಂಗೆ ಕಣ್ ಬ್ಲಿಂಕ್ ಮಾಡಿ ಮಾಡೋಷ್ಟೊತ್ತಿಗೆ ನಂಗೆ ಹೋಗ್ಬಿಡ್ತು. ಸೊ ದಟ್ ಈಸ್ ಪ್ರಾಬಬ್ಲಿ ಬಿಕಾಸ್ ನಾನು ತುಂಬ ಬೇಜಾರು ಮಾಡಿಕೊಂಡು ಸಲ್ಕ್ ಮಾಡಿಕೊಂಡು ಕ್ರಿಪ್ ಮಾಡ್ಕೊಂಡು ಇದ್ದಿದ್ದಿದ್ರೆ ಪ್ರತಿಯೊಂದು ದಿನ ಕಷ್ಟ ಆಗಿರೋದು ದೂಡೋಕ್ಕೆ. ಬಟ್ ನಾನು ತುಂಬ ಜಾಯ್ಫುಲ್ ಆಗಿ ನಾರ್ಮಲ್ ಆಗೇ ಇದ್ದೆ ಅಲ್ವಾ. ಸೊ ನನಗೆ ಅದೇನು ಅಷ್ಟು ಅಫೆಕ್ಟ್ ಆಗಿರಲಿಲ್ಲ. ಸೊ ಇಟ್ ಡಸಂಟ್ ಫೀಲ್ ಲೈಕ್ ಸೆಕೆಂಡ್ ಇನ್ನಿಂಗ್ಸು ಫಸ್ಟ್ ಇನ್ನಿಂಗ್ಸ್ ಆ ಥರ ಎಲ್ಲ. ನನ್ನ ಮನೆ, ನನ್ನ ಕೆಲಸ ನಡೀತಾನೆ ಇದೆ. ಸಮ್ಟೈಮ್ಸ್ ಇವಾಗ ನೋಡಿ, KGF 1 ಮೂವಿ ಮಾಡೋಕ್ಕೆ ಅದು 2.5 ವರ್ಷ ಆಯಿತು. ಸೆಕೆಂಡ್ ಮೂವಿ ಮಾಡೋಕ್ಕೆ ಇನ್ನೂ ಕೋವಿಡ್ ಎಲ್ಲ ಬಂತು, 3 ವರ್ಷ ಆಯಿತು. ಈಚ್ ಮೂವೀಸ್ ವೆ ಟೇಕಿಂಗ್ ಟೈಮ್. ಸೊ ನಾನು ಅವಾಗ ಯಾವುದೊಂದು ಮೂವಿ ಸೈನ್ ಮಾಡಿ ಅದು 3 ವರ್ಷ ತಗೊಂಡಿದ್ರು, ಐ ವುಡ್ ಹ್ಯಾವ್ ಹ್ಯಾಡ್ ಟು ವೇಟ್ ಅಲ್ವಾ. ಸೊ ಇಟ್ಸ್ ಡೆಫಿನೆಟ್ಲಿ ಆ ಥರ ಎಲ್ಲ ಇಲ್ಲ ಸೆಕೆಂಡ್ ಇನ್ನಿಂಗ್. ಬಟ್ ಯು ಆಸ್ಕಿಂಗ್ ದಟ್ ಕ್ವೆಶ್ಚನ್ ಪಿಂಚ್ಡ್ ಲಿಟಲ್ ಬಿಟ್ ದಟ್ ಅಯ್ಯೋ ಸೆಕೆಂಡ್ ಇನ್ನಿಂಗ್ಸ್ ಅಂದ್ಬಿಟ್ರಲ್ಲ ನನ್ನ ಅಂತ. ಬಟ್ ಇಟ್ಸ್ ಓಕೆ. ಸೆಕೆಂಡ್ ನೀವೇನು ಕೇಳಿದ್ರು, ತೆಲುಗು ಡೆಬ್ಯೂ. ಸೊ ತೆಲುಗು ಆಡಿಯನ್ಸ್ KGF ಇಂದನೇ ತುಂಬಾನೇ ಪ್ರೀತಿ ಕೊಟ್ಟಿದ್ರು. ಬಿಕಾಸ್ ದೇ ಆಲ್ಸೋ ಲವ್ಡ್ KGF ನ ಅವ್ರದ್ದೇ ಮೂವಿ ತರ ಅವ್ರು ಅದನ್ನ ಕೊಂಡಾಡಿದ್ದಾರೆ.
ತಮಿಳಾಗ್ಲಿ, ತೆಲುಗು ಆಗಲಿ, ಮಲಯಾಳಂ ಆಗಲಿ, ಹಿಂದಿ ಆಗಲಿ, ಆ್ಯಂಡ್ ವಿ ಆಲ್ ನೋ ದ ರಿಸಲ್ಟ್ಸ್ ಆಫ್ ಹೇಗೆ KGF ಆಗಿದೆ ಅಂತ. ಸೊ ಆಲ್ರೆಡಿ ನನಗೆ ತೆಲುಗುವಿಂದ ತುಂಬಾ ಪ್ರೀತಿ ಸಿಕ್ಕಿದೆ. ಬಟ್ ಇವಾಗ ಇನ್ನೂ ಅವ್ರ ಇಟ್ಸ್ ಎಕ್ಸೈಟಿಂಗ್, ಯಾಕಂದರೆ ಅವ್ರದ್ದೇ ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇರೋದು. ಆ್ಯಂಡ್ ನಾನೇ ಅವ್ರ ಜೊತೆ ಮಾಡ್ತಾ ಇರೋದು. ಆ್ಯಂಡ್ ಹೀ ಈಸ್ ಲವ್ಡ್ ಲೈಕ್ ಕ್ರೇಜಿ ದೇರ್. ಸೊ ಮೇ ಬಿ ಅವ್ರದ್ದು ಸ್ವಲ್ಪ ಲವ್ ಈ ಕಡೆನೂ ನನಗೂ ಬರ್ಬೋದು ಅಂತ ನಾನು ಹೋಪ್ ಮಾಡ್ತೀನಿ. ಯೋರ್ ಪೀಪಲ್ ವಿಲ್ ಆಕ್ಸೆಪ್ಟ್ ಮೀ, ನೋ? ಮೈ ಪೀಪಲ್, ದರ್ ಮೈ ಪೀಪಲ್ ಆಲ್ಸೋ. ಎಸ್. ಓಕೆ. My people. ಓಕೆ. Yeah.